ಓಹೋ ಹೋ ಹೋ ಹೋ, ಭವ್ಯ ಭಾರತದ ಮುಂದಿನ ಪೀಳಿಗೆ ಬೆಳಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಮೇಷ್ಟ್ರೆ ಬರಕ್ಕೆ ಹೇಳಿದ್ದು. ಬೇಸಿಗೆ ರಜದಲ್ಲಿ ಬೆಳಗ್ಗೆ ಟ್ಯೂಷನ್ ತಗೊಂತೀನಿ ಅಂದಿದ್ರು. ಎಂಥ ಮನುಷ್ಯನಪ್ಪ ನಮ್ಮ ಸಂಜೀವ. ಬೇಸಿಗೆ ರಜದಲ್ಲೂ ಈ ಮಕ್ಳನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ. ನೀವು ಇಲ್ಲೇ ಇರಿ, ನಿಮ್ಮ ಮೇಷ್ಟ್ರನ್ನ ಹೋಗ್ಬಿಟ್ಟು ಕಳಿಸ್ತೀನಿ. ಹಾಂ ಲೇ ಇವಳೆ, ಎಲ್ಲೇ ನಮ್ಮ ಅಳಿಮಯ್ಯ? ಯಾಕ್ರಿ? ಅಲ್ಲ, ಅವ್ನ ಮಕ್ಕಳು ಬಂದಿದ್ದಾರೆ. ಏನ? ಸ್ಟೂಡೆಂಟ್ ಬಂದಿದ್ದಾರೆ. ಮನೆ ಪಾಠ ಹೇಳ್ಸ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೇಳೋದನ್ನೇ ನೆಟ್ಟಿಗೆ ಹೇಳ್ರಿ. ಚಂದ್ರಿ, ಟ್ಯೂಷನ್ ಹೇಳ್ಸ್ಕೊಳ್ಳೋದಕ್ಕೆ ಮಕ್ಳು ಬಂದಿದ್ದಾರಂತೆ, ಹೋಗಿ ನಿಮ್ಮ ಮಾವನ್ಗೆ ಹೇಳು. ಸರಿ ಅಮ್ಮ. ಈ ಬೇಸಿಗೆ ರಜದಲ್ಲೂ ಏನು ಟ್ಯೂಷನ್, ಏನು ಕತೆ? ಬಾವಾ, ಅವರೇನು ಮಲಗಿದ್ದಾರೆ, ಎಬ್ಬಿಸ್ಬೇಕಾ? ಬೇಡ ಬಿಡಕ್ಕ. ಏನು, ಸಂಜೀವ ಇನ್ನೂ ಮಲಗಿದಾನ? ಏನ್ ಆಶ್ಚರ್ಯ, ಅವ್ನು ಯಾವತ್ತೂ ಇಷ್ಟೊತ್ತು ಮಲಗಲ್ವಲ್ಲ? ಅಮ್ಮ, ರಾತ್ರಿ ಎಲ್ಲ ಕರೆಂಟ್ ಇಲ್ಲ, ಸೊಳ್ಳೆ ಕಾಟ ಬೇರೆ, ನಿದ್ದೆ ಬಂದಿರಲ್ಲ. ಈಗ ನಿದ್ದೆ ಹತ್ತಿರುತ್ತೆ ಬಿಡಮ್ಮ. ಹಾಳಾದ ಕರೆಂಟು, ರಾತ್ರಿ ಎಲ್ಲ ಕೈ ಕೊಟ್ಟು ನಮಗೂ ನಿದ್ದೆ ಹತ್ತಿಲ್ಲ. ಇನ್ನು ಸಂಜೀವ ಆದ್ರೂ ಏನು ಮಾಡ್ತಾನೆ ಬಿಡು. ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ವಾ? ಹಾಂ, ನಿಂಗೇನು ಗೊತ್ತೇ ಇಲ್ವಮ್ಮ? ಕರೆಂಟ್ ಹೋಗಿದ್ದು ಗೊತ್ತಿಲ್ಲ ಸರಿ, ಆದರೆ ಈ ಶೆಕೆಗೆ ಫ್ಯಾನ್ ತಿರುಗದೆ ಇರೋದು, ಸೊಳ್ಳೆ ಕಚ್ಚಿದ್ದು, ಇದ್ಯಾವುದು ಗೊತ್ತೇ ಆಗಲಿಲ್ವಾ ಅಮೃತ ನಿನಗೆ? ಇಲ್ಲ, ನಂಗದೇನು ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು ಬಿಡಮ್ಮ. ಏನು ಗೊತ್ತಾಯ್ತೆ? ರಾತ್ರಿ ಎಲ್ಲ ಬಾವ ಅಮ್ಮು ಅಕ್ಕಂಗೆ ಬೀಸಣಿಗೆಯಲ್ಲಿ ಗಾಳಿ ಬೀಸ್ಕೊಂಡು ಕೂತಿರ್ತಾರೆ. ಅದಕ್ಕೆ ಕರೆಂಟ್ ಹೋಗಿರೋದು ಗೊತ್ತಾಗಿಲ್ಲ, ಫ್ಯಾನ್ ನಿಂತಿರೋದು ಗೊತ್ತಾಗಿಲ್ಲ, ಸೊಳ್ಳೆ ಕಾಟನೂ ಅಕ್ಕಂಗೆ ಗೊತ್ತಾಗಿಲ್ಲ. ಅಯ್ಯಯ್ಯೋ, ಈಗ ಮಕ್ಕಳು ಬೇರೆ ಟ್ಯೂಷನಿಗೆ ಬಂದ್ಬಿಟ್ಟಿದಾರಲ್ಲ, ಏನು ಮಾಡೋದು? ಹಾಂ ಚಂದ್ರಿ, ಒಂದು ಕೆಲಸ ಮಾಡು, ನೀನು ಹೋಗಿ ಮಕ್ಕಳಿಗೆ ನಿಮ್ಮ ಮೇಷ್ಟ್ರು ಇವತ್ತು ಟ್ಯೂಷನ್ ಇಲ್ಲ ಅಂತ ಅಂದ್ರು, ನಾಳೆ ಬನ್ನಿ ಅಂತ ಹೇಳೋಗು. ಬೇಡ ಬೇಡ, ನಾನೇ ಹೋಗಿ ಹೇಳ್ತೀನಿ. ಮಕ್ಕಳೇ, ಇವತ್ತು ನಿಮ್ಮ ಮೇಷ್ಟ್ರು ನನಗೆ ಟ್ಯೂಷನ್ ತಗೊಳಕ್ ಹೇಳಿದ್ದಾರೆ. ಹೇಳಿ, ಯಾವ ಪಾಠ ಮಾಡಬೇಕು? ಗಣಿತ ಮಿಸ್. ಅಲ್ಲ, ಒಂದು ನಿಮಿಷ, ನಿಮ್ಮೆಲ್ಲರ ಎಕ್ಸಾಮ್ಸ್ ಮುಗ್ದಿದೆ ಅಲ್ವಾ? ಮತ್ತೆ ಏನು ಬಾಕಿ ಇದೆ ಅಂತ ನೀವು ಟ್ಯೂಷನಿಗೆ ಬಂದಿದ್ದೀರಾ? ಮಿಸ್, ಮೇಷ್ಟ್ರು ಹೇಳ್ತಿದ್ರು ಬೇಸಿಗೆ ರಜಾ ದಿನ ಸುಮ್ಮನೆ ಕುತ್ಕೋಬಾರ್ದು, ಮುಂದಿನ ವರ್ಷ ಏನಿದೆಯೋ ಇವಾಗಲೇ ಕಲಿಬೇಕಂತಿದ್ರು ಮಿಸ್. ಮಿಸ್, ಮುಂದಿನ ವರ್ಷದ ಈಗಲೇ ಕಲಿಯಕ್ಕೆ ಬಂದಿದ್ದೀವಿ ಮಿಸ್. ಸರಿ ಆಯಿತು, ಇವತ್ತು ನಾನು ಶುರು ಮಾಡ್ತೀನಿ, ನಾಳೆಯಿಂದ ನಿಮ್ಮ ಮೇಷ್ಟ್ರೇ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾರೆ, ಸರಿನಾ? ಓಕೆ ಮಿಸ್. ಮೇಘ, ಮೇಘ, ಏಯ್, ಹೊತ್ತು ನೆತ್ತಿ ಮೇಲೆ ಬಂತು, ಎದ್ದೇಳೆ, ಬಾಗಿಲಿಗೆ ಸ್ವಲ್ಪ ನೀರು ಹಾಕು. ಇನ್ನೊಂದು 10 ನಿಮಿಷ ಮಲ್ಕೋತೀನಿ ಬಿಡಮ್ಮ. ಆಹಾ, ರಾತ್ರಿ ಬೇಗ ಮಲ್ಕೊಂಡು ಬೇಗ ಏಳು ಅಂದ್ರೆ ಮಾತು ಕೇಳಲ್ಲ. ಈಗ 10 ನಿಮಿಷ ಅಂತ ನನ್ನ ಪ್ರಾಣ ತಿನ್ನು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಹೀಗೆ ಮಲ್ಕೊಂಡು ಟೈಮ್ ಕಳೆದ್ಬಿಡು. ಲಕ್ಕಿ ಅಕ್ಕ ಇರುವಾಗಲೇ ಚೆನ್ನಾಗಿತ್ತು, ಅವಳೇ ಎಲ್ಲ ಕೆಲಸ ಮಾಡೋಳು. ಅದಕ್ಕೆ ಅವಳು ದೊಡ್ಡ ಮನೆ ಸೊಸೆ ಆಗಿರೋದು. ನೀನು ಕೆಲಸ ಕಲಿ, ದೇವ್ರೇನಾದ್ರೂ ಒಂದು ದಾರಿ ತೋರಿಸ್ತಾನೆ. ಹೇಳು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋದು ಇದನ್ನೇ ನಳಿನಿಯವ್ರೆ. ಗೌರಮ್ನವ್ರೆ, ಅನಾಚಾರ ಪನಾಚಾರ ಅಂತೆಲ್ಲ ನೀವು ಮಾತಾಡಕ್ಕೆ ಹೋಗಬೇಡಿ. ಮದುವೆ ದಿನಾನೇ ಗೊತ್ತಾಗಿದೆ ಯಾರು ಅನಾಚಾರ ಮಾಡಿದ್ದು ಅಂತ, ಇಡೀ ಊರಿಗೂರೇ ನೋಡಿದೆ. ಯು ಮೀನ್ ಮೀ? ನೋಡ್ದ ಮಮ್ಮಿ, ಅವತ್ತು ಕಾಸು ಕೇಳಕ್ ಬಂದಾಗ ಒಳ್ಳೆ ಸಾಫ್ಟ್ ಆಗಿ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಇವತ್ತು ನೋಡಿದ್ರೆ ಹಿಂಗೆ ಎಗರಾಡ್ತಾವಳೆ. ದಿಸ್ ಈಸ್ ಬ್ಯಾಡ್, ವೆರಿ ಬ್ಯಾಡ್. ನೋಡ್ ನಳಿನಿ, ರೋಷ ಆವೇಶ ನಿಮಗಿಂತ ಜಾಸ್ತಿ ನಮಗೂ ಇದೆ. ಅದನ್ನೆಲ್ಲ ತೋರ್ಸೋದಕ್ಕೆ ಬಂದಿಲ್ಲ ನಾವಿಲ್ಲಿ. ನಮ್ಮ ದುಡ್ಡು ನಮಗೆ ಕೊಟ್ರೆ ಇಲ್ಲಿಂದ ನಮ್ಮ ಪಾಡಿ ನಾವು ಹೋಗ್ತೀವಿ. ನೋಡಿ ಗೌರಮ್ನವ್ರೆ,
ಈ ದುಡ್ಡು ಕಾಸಿನ ವಿಚಾರ ಎಲ್ಲ ನಮ್ಮ ಸಾಹೇಬ್ರು ನೋಡ್ಕೋತಾರೆ. ಇದೇ ಕೊನೆ, ನಮ್ಮ ಮನೆ ಹತ್ರ ಬರೋದೆಲ್ಲ ನೀವು ಇಟ್ಕೋಬೇಡಿ. ಸಾಹೇಬ್ರು? ಹ್ಞೂ, ಸಾಹೇಬ್ರು ಬಂದು ನನ್ನ ಕಾಸನ್ನ ನನ್ನ ಕೈಗೆ ಇಡೋ ಗಂಟ ನಿಮ್ಮ ಮನೆನ ನಾನು ನೋಡ್ಕೋತೀನಿ. ಮೇಘ, ಗೌರವ್ನವ್ರೆ, ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರೋ ಮನೆ ಇದು. ನಿಮ್ಮ ಮಗನಿಗೆ ಹೇಳಿ ಈ ಥರ ಗೂಳಿ ಥರ ನುಗ್ಬೇಡ ಅಂತ, ಚೆನ್ನಾಗಿ ಕಾಣಿಸಲ್ಲ. ವಯಸ್ಸಿಗೆ ಬಂದಿರೋ ಹೆಣ್ಮಗ್ಲ ಅವತ್ತು ನೋಡಿದ್ರೆ ಚಿಕ್ಕ ಹುಡುಗಿ ಅಂದ್ರೆ? ಮೇಘ, ನೀನು ಒಳಗೆ ಹೋಗ್ಬಿಟ್ಟ, ಒಳಗೆ ಹೋಗು. ನೋಡಪ್ಪ, ಮನೆಯಲ್ಲಿ ಗಂಡಸರು ಇಲ್ಲದೆ ಇರುವಾಗ ಈ ಥರ ಬಂದು ಗಲಾಟೆ ಮಾಡಬೇಡ. ಅದಕ್ಕೆ ನಾನು ಅದನ್ನೇ ಹೇಳ್ತಿರೋದು. ನೀನು ಎರಡನೇ ಮಗಳನ್ನ ನನಗೆ ಕೊಟ್ಬಿಡು, ಮನೆಗೆ ಗಂಡದಿಕ್ಕು ನಾನೇ ಆಗೋಯ್ತೀನಿ. ಇರ್ಲ ಮಗ, ಅವ್ರೇನು ಬೇಡ ಅಂತಾರ? ನೋಡಮ್ಮ ನಳಿನಿ, ನಮ್ಮ ದುಡ್ಡು ನಮ್ಮ ಕೈ ಕೊಟ್ಬಿಟ್ರೆ ನಾವಿಲ್ಲಿಗೆ ಬಂದೇ ಇಲ್ಲ ಅಂದ್ಕೊಂಡು ನಮ್ಮ ಪಾಡಿ ನಾವು ಹೊಟ್ಟೋಗ್ತೀವಿ. ನಿಮ್ಮ ದುಡ್ಡು ತಾನೇ, ಈಗಲೇ ಸೆಟಲ್ಮೆಂಟ್ ಮಾಡಿಸ್ತೀನಿ. ಲಕ್ಷ್ಮಿ, ನೀನ್ ಪಿ ಜಿಗೆ ರಾತ್ರಿ ಎಷ್ಟೊತ್ತಿಗೆ ಬಂದೆ? ಎಷ್ಟೊತ್ತಿಗೆ ಮಲ್ಕೊಂಡೆ? ಯಾವಾಗ ಎದ್ದು ರೆಡಿ ಆದೆ? ಯಾವ ಕಾಲೇಜಿಗೆ ಬಂದ್ಯೆ? ನೋಡಿ, ನನಗೆ ಪಿ ಜಿ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ರಿ. ಇವಾಗ ನೋಡಿದ್ರಾ ನಾನು ಹೆಂಗೆ ಪಿ ಜಿಗೆ ಅಡ್ಜಸ್ಟ್ ಆಗಿದ್ದೀನಿ ಅಂತ? ನಾನು ಯಾವಾಗ ಎದ್ದೆ, ಯಾವಾಗ ಬಂದೆ ಹೋದೆ ಒಂದು ಗೊತ್ತಿಲ್ಲ ನಿಮಗೆ. ಸಾಕು ಸುಮ್ಮನಿರೆ. ಅಲ್ಲ, ನಿಂಗೆ ಸುಸ್ತೇ ಆಗಲ್ವಾ? ಸುಸ್ತಾ? ಯಾಕೆ? ಪಿ ಜಿ ಲೈಫೇ ಕಷ್ಟ. ಅದ್ರ ಮಧ್ಯೆ ನೀನು ರಾತ್ರಿ ಆಸ್ಪತ್ರೆಗೆ ಹೋಗಿ ಬಂದು ಈ ಕಾಲೇಜಲ್ಲಿ ಕುತ್ಕೊಂಡು ಓದ್ತಿದ್ಯಲ್ಲ. ತುಂಬ ಇಷ್ಟಪಟ್ಟು ಈ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ಕಣ್ರಿ. ಎಷ್ಟೇ ಕಷ್ಟ ಆದರೂ ಓದಲೇಬೇಕು. ಒಂದು ನಿಮಿಷ ಬಂದೆ. ಆದಿ, ತಾತ ಹೇಗಿದ್ದಾರೆ? ಆದಿ, ನಿನ್ನೆ ಕೇಳ್ತಿರೋದು ತಾತ ಹೇಗಿದ್ದಾರೆ? ಈಗೇನು ಹೇಳಕ್ಕಾಗಲ್ಲ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರ್. ಆದಿ, ಒಂದು ನಿಮಿಷ ನಿಂತ್ಕೋ. ಏನೇ ನಿನ್ನ ಪ್ರಾಬ್ಲಮ್ಮು? ಓ, ವೆಯ್ಟ್. ತಾತ ಹುಷಾರಾದ್ಮೇಲೆ ಮನೆಗೆ ವಾಪಸ್ ಬರೋಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ? ಅದಕ್ಕೇನಾ ನೀನು ತಾತನ ನೋಡೋಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದು? ನೀನು ಸ್ವಾರ್ಥಿ ಅಂತ ಪದೇ ಪದೇ ಪ್ರೂವ್ ಮಾಡ್ತಿರ್ತೀಯ ಅಲ್ವಾ? ಆದಿ, ಪ್ಲೀಸ್, ನೀನು ಯಾವ ವಿಷಯದಲ್ಲಿ ಬೇಕಾದರೂ ನನ್ನನ್ನು ಆಡ್ಕೊ. ಆದರೆ ನೋಡು ಆದಿ, ನೀನು ಯಾವತ್ತೂ ಆ ಮನೆಗೆ ಬರಲ್ಲ. ನೀನಾಗಿ ನೀನೇ ಬಂದು ಕರೆದ್ರು ನಾನು ಬರಲ್ಲ. ಸಾಕ?